ಜೀವನ ಅಂದರೆ ಹಾಗೆ ಅಲ್ವಾ? ನಮಗೇನೂ ಆಗಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ ಅಂದ್ಕೋತೀವಿ. ಆದರೆ ದೇವರು ಇಂಥ ಪರಿಸ್ಥಿತಿಗಳನ್ನ ಕೊಟ್ಟು ನಮ್ಮನ್ನು ಪರೀಕ್ಷಿಸ್ತಾನೆ. ನನ್ನ ಜೀವನನೂ ಹಾಗೆ ಅಲ್ವಾ? ನನ್ನ ಮಗನ ಜೊತೆ ಚೆನ್ನಾಗಿರಬಹುದು ಅಂತ ಅಂದ್ಕೊಂಡಿದ್ದೆ, ಆದರೆ ಹಾಗಾಗಲಿಲ್ಲ. ಈಗ ಮತ್ತೆ ನಿಮ್ಮೆಲ್ಲರ ದೆಸೆಯಿಂದ ಅವನ ಜೊತೆ ಚೆನ್ನಾಗಿ ಬದುಕ್ತಾ ಇದ್ದೀನಲ್ವಾ? ಹಾಗೆ ಅಣ್ಣನು ಬೇಗ ಹುಷಾರಾಗ್ತಾರೆ, ನೀವೆಲ್ಲರೂ ಮತ್ತೆ ಸಂತೋಷವಾಗಿ ಆರಾಮಾಗಿರ್ತೀರ. ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ. ನೀಲೋ, ಏನಮ್ಮಿ ಒತ್ತರಿಂದ ಕಾಣ್ತಾನೆ ಇರಲಿಲ್ಲ, ಎಲ್ಲೋಗ್ಬಿಟ್ಟಿದ್ದೆ? ರೀ, ಅದು ದೇವಸ್ಥಾನಕ್ಕೆ ಹೋಗಿದ್ದೆ. ಮನೆಯವ್ರ ಹೆಸರು ಮೇಲೆಲ್ಲ ಅರ್ಚನೆ ಕೊಟ್ಟಿದ್ದೆ, ಪೂಜೆ ಮಾಡಿಸ್ಕೊಂಡು ಬಂದೆ. ಓ, ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಿದ್ದಿ, ಮನೆಯವ್ರ ಹೆಸರಲ್ಲಿ ವಿಶೇಷವಾದ ಪೂಜೆ ಮಾಡಿಸಿವ್ನಿ ಅಂತಿದ್ದಿ. ಪ್ರಸಾದ ಗಿಸಾದ ಏನು ಇಲ್ವಲ್ಲಮ್ಮಿ, ಬರೀ ಕೈಲಿ ಬಂದಿದ್ಯಾ? ನೀನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದೋ ಅಥವಾ ಬೇರೆ ಎಲ್ಲಾರ ಹೋಗಿದ್ದೋ? ಅಲ್ಲ ರೀ, ನಾನು ಯಾಕೆ ಸುಳ್ಳು ಹೇಳಿ ನಾನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ದೆ. ಪ್ರಸಾದ ಅಲ್ಲೇ ಕೊಟ್ಟರು, ಅಲ್ಲೇ ತಿಂದೆ ಅಷ್ಟೇ. ಅಲ್ಲ ಕಣಮಿ, ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತರದೆ ಬರಿಗೆಲ್ಲಿ ಬಂದಾರ? ಪ್ರಸಾದ ತಗೊಬಂದು ಮನೆಯವ್ರಿಗೆಲ್ಲ ಕೊಡೋದಲ್ವೇ? ಮನೆಯವ್ರಿಗೆ ಪ್ರಸಾದ ಕೊಡಲಿಲ್ಲ ಅಂದಮೇಲೆ ನೀನು ಪೂಜೆ ಮಾಡಿಸಿನ ಏನು ಪ್ರಯೋಜನ? ರೀ, ತರಬೇಕು ಅಂತಾನೆ ಅನ್ಕೊಂಡೆ, ಆದರೆ ಮನೆಯಲ್ಲಿ ಸಿಂಚನದ ಪರಿಸ್ಥಿತಿ ನೆನಪಿಸ್ಕೊಂಡು ನನಗೆಲ್ಲ ಅಲ್ಲೇ ಮರ್ತೋಯ್ತು. ನೋಡಿ, ಅವಳೊಬ್ಳು ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರೋ ಥರ ಅಲ್ವಾ? ಅವಳ ಸಂತೋಷದ ಬಗ್ಗೆನೇ ನೆನಪಿಸ್ಕೊಂಡು ನಂಗಲ್ಲಿ ಏನು ಮಾಡಿದ್ನೋ ನನಗೆ ನೆನಪಾಗ್ತಾ ಇಲ್ಲ. ಓ, ಪರವಾಗಿಲ್ಲ ಕಣಮಿ, ಒಂಚೂರು ಒಳ್ಳೆ ಬುದ್ಧಿ ಬಂದದೆ. ಏನು ಇದಕ್ಕಿದಂಗೆ ನಮ್ಮ ಮನೆಯವ್ರ ಮೇಲೆಲ್ಲ ಕಾಳಜಿ ಬಂದ್ಬಿಡೋದಲ್ಲ? ರೀ, ನಾನು ಬದುಕಿ ಬಾಳ್ಬೇಕಾಗಿರೋ ಮನೆ ರೀ ಇದು. ನನಗೆಲ್ಲರ ಮೇಲೆ ಕಾಳಜಿ ಇರಲ್ವಾ ಹೇಳಿ? ಹಂಗಲ್ಲ ಕಣಮಿ, ಮೊದಲೆಲ್ಲ ಹಿಂಗಿರ್ಲಿಲ್ವಲ್ಲ. ನೀನಾಯಿತು, ನಿನ್ನ ಪಾಡಾಯಿತು ಅಂತ ನಿನ್ನ ಪಾಡಿಗೆ ನೀನು ಇರ್ತಿದ್ದೆ. ನನ್ನವೇ ರಾಜಕೀಯದಲ್ಲಿ ಮುಂದೆ ಬನ್ನಿ ಅಂತ ಪೀಡಿಸ್ತಾ ಇದ್ದೆ. ಈಗೆಲ್ಲ ಬಿಡ್ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಬಾಳ್ತಾ ಇದೆಯಲ್ಲ, ಅದು ಕೇಳ್ತಿದ್ರೆ ಖುಷಿ ಆಯ್ತದೆ ಕಣಮಿ. ನಿಮಗೆ ನಾನು ಹೊಂದ್ಕೊಂಡು ಹೋಗ್ತಿದ್ದೀನಿ ಅಂತ ಅನಿಸ್ತಿರ್ಬೋದು ರೀ, ಆದರೆ ಇದೆಲ್ಲ ನಾನು ಮಾಡ್ತಿರೋದು ನಿಮ್ಮಪ್ಪನ ವಿಕೆಟ್ ಬೀಳ್ಸೋದಕ್ಕೆ. ಅವ್ರ ಕತೆ ಮುಗಿಸಿದ್ಮೇಲೆ ಉಳ್ದವ್ರ ಕತೆನೂ ಮುಗಿಸ್ತೀನಿ. ಸರಿ ಕಣಮಿ, ನೀಲೋ, ನಾವು ಸಾಚ್ಕೋಬತ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಗೆ ಅಂತೀಯಲ್ಲ ಮೀ, ಹೊಸಿ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಅದೇ, ಹೋಗ್ಬತ್ತೀನಿ. ಇದಾಕಮ್ಮಿ ಹಿಂಗೆ ನೋಡ್ತಾ ಇದೆಯಾ? ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಯಾಕೆ? ಅದು ನಮ್ಮ ಮನೆ ಮೇಲೆ ಒಬ್ಬ ಟಾರ್ಗೆಟ್ ಮಾಡ್ತಾ ಇದ್ನಲ್ಲ, ಅವನು ಆಸ್ಪತ್ರೆಲಿ ಇದ್ನಲ್ಲ, ಕೋಮದಲ್ಲಿ. ಆ ಬೊಡ್ಡಿದ ತಪ್ಪಿಸ್ಕೊಬಿಟ್ಟವನಂತೆ ಕಣಮಿ. ಅದಕ್ಕೆ ಹೋಗಿ ಏನು ಎತ್ತಂತ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ. ನೀನು ಹೊಸಿ ಸಿಂಚು ಕಡೆ ಗಮನ ಹರಿಸು. ಹುಷಾರಾಗಿ ನೋಡ್ಕೊ, ಬರ್ತೀನಿ. ಅಂದರೆ ಅಣ್ಣ ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡಿದ್ದಾನ? ಅವನು ಕೋಮೆಯಿಂದ ಆಚೆ ಬಂದ ಅಥವಾ ಅವ್ರ ಕಡೆಯವ್ರು ಯಾರಾದರೂ ಬಂದು ಕರ್ಕೊಂಡು ಹೋದ್ರಾ? ಇಲ್ಲ, ಅವನೇನಾದರೂ ಸರಿ ಹೋಗಿ ಇವ್ರ ಕೈಗೇನಾದರೂ ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗ್ದ ಹಾಗೆ. ಅದಕ್ಕಿಂತ ಮುಂಚೆ ನಾನು ನನ್ನ ಕೆಲಸ ಮಾಡಬೇಕು. ಮೊದಲು ನನ್ನ ಮಾವನ ಕತೆನ ಮುಗಿಸ್ಬೇಕು. ನಿಮ್ಮ ಮತ್ತಿಗೆ ನೋಡು, ಫೋನ್ ಮಾಡ್ತಿದ್ದಾಳೆ. ಅವಳಿಗೆ ಇತ್ತೀಚೆಗೆ ನನ್ನ ಮೇಲೆ ಅನುಮಾನದ ಪಚಾಚಿ ಮೆತ್ಕೊಂಡಿರುವಾಗ ಆಡ್ತಾಳೆ. ನಿನ್ನ ಜೊತೆಗೆ ಇದ್ದೀನಿ ಅಂತ ಗೊತ್ತಾದರೆ ಒಳ್ಳೆ ನನ್ನ ಮಹಿಷಾಸುರ ನೋಡೋದು ನೋಡ್ತಾಳೆ ಕಣ. ಇವಾಗ ನೀನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೇಳು ಏನು ಅಂತ.
ಹಲೋ, ರೀ ಎಲ್ಲಿದ್ದೀರಾ? ಯಾವುದೋ ಒಂದು ಕೆಲಸದ ಮೇಲೆ ಇದ್ದೀನಿ ಕಣ. ಅಯ್ಯೋ, ನೀವು ಯಾವ ಕೆಲಸದ ಮೇಲೆ ಇರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವನ್ಗೆ ಹೀಗಾಗಿದೆಲ್ಲ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಿದೆ ರೀ. ನೀವು ಬೇಗ ಮನೆಗೆ ಬನ್ನಿ. ಅಪ್ಪಂಗ ಏನಾಯ್ತು? ಮಾವ ಬೆಳಿಗ್ಗೆ ಗ್ಯಾರೇಜಲ್ಲಿ ಕೆಲಸ ಮಾಡುವಾಗ ಕೈಗೆ ಪೆಟ್ಟು ಮಾಡ್ಕೊಂಡಿದ್ದಾರಂತೆ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ, ಆಪರೇಷನ್ ಮಾಡಿದಾರಂತೆ. ಯಾವಾಗ ಆಯ್ತು ಇದೆಲ್ಲ? ಇವತ್ತು ಬೆಳಿಗ್ಗೆ ರೀ. ಸರಿ ಸರಿ, ಬರ್ತೀನಿ ಬಿಡು. ಏನಾಯ್ತಾ? ಏನೋ ಹಣೆ ಬರನೇ ಸರಿ ಇಲ್ಲ ಕಣ. ಮನೇಲಿ ಏನಾದರೂ ಒಂದು ಎಡವಟ್ಟು ಆಗ್ತಾನೆ ಇರುತ್ತೆ. ಏನಾಯ್ತು ಸರಿಯಾಗಿ ಹೇಳು. ಅಪ್ಪ ಗ್ಯಾರೇಜ್ ಓಪನ್ ಮಾಡಿದ್ರಲ್ಲ, ಈಗೇನೋ ಕೈ ಪೆಟ್ಟು ಮಾಡ್ಕೊಂಡಿದ್ದಾರಂತೆ. ಏನೋ ಗ್ಯಾರೇಜ್ ಓಪನ್ ಮಾಡಿದ್ದಾರೆ, ಒಳ್ಳೆ ಲಾಭ ಆಗುತ್ತೆ, ನನಗೂ ಮನೆಗೆ ಶೇರ್ ಕೊಡ್ತಾರೆ ಅಂತ ಅಂದ್ಕೊಂಡೆ. ಈಗ ನೋಡಿದ್ರೆ ದುಡ್ಡಿರಲಿ, ಅದನ್ನು ನೋಡೋ ದೇಶನೂ ಇಲ್ಲ ಅನ್ಸುತ್ತೆ. ಏನು ಹಣೆ ಬರ ನನ್ನದು. ನನಗೆ ಇದನ್ನೆಲ್ಲ ನೋಡ್ತಿದ್ರೆ BP ಶುಗರ್ ಈಗಲೇ ಬಂದ್ಬಿಡುತ್ತೇನೋ ಅಂತ ಅನಿಸ್ತಾ ಇದೆ. ಬ್ರೋ, ನಮ್ಮಿಬ್ಬರು ಹಣೆ ಬರೋನು ದೇವರು ಪೆನ್ನಲ್ಲಿ ಬರ್ದಿಲ್ಲ, ಕಿತ್ತೋಗಿರೋ ಕಡ್ಡಿಲಿ ಬರ್ದಿಯಾನೆ ಅಂತ ಅನ್ನಿಸ್ತಾ ಇದೆ. ನಮ್ಮನೆ ಕತೆನೂ ಇದೇ ಆಗಿದೆ ಕಣ. ಅದು ಯಾಕಾದರೂ ಮಗು ಮಾಡ್ಕೊಳ್ಳೋ ಯೋಚನೆ ಮಾಡೋದು ಅಂತ ಅನ್ನಿಸ್ತಾ ಇದೆ. ಅಲ್ಲಿಂದಾನೇ ಈ ಸಮಸ್ಯೆ ಎಲ್ಲ ಶುರುವಾಗಿತ್ತು. ನಮ್ಮ ಫ್ಯಾಮಿಲಿನ ಯಾರೋ ಟಾರ್ಗೆಟ್ ಮಾಡ್ತೀಯಾರಂತೆ, ಅವನ್ನ ನೋಡಿಕೊಂಡು ಸಿದ್ದು ಭಾವನ ಓಡಾಡ್ತಿದ್ದಾರೆ. ಸಿಂಚನ್ ಕತೆ ಈ ಥರ. ನಾನು ಮನೇಲಿದ್ದೀನೋ ಸ್ಮಶಾನದಲ್ಲಿದ್ದೀನೋ ಏನೂ ಗೊತ್ತಾಗ್ತಿಲ್ಲ ಕಣ, ಒಂದೂ ಅರ್ಥ ಆಗ್ತಿಲ್ಲ. ಕರ್ಮ ನಾನು ನೋಡ, ನಿನ್ನ ನೋಡ್ಕೊಳಕ್ಕಾದ್ರೂ ನಿಮ್ಮ ಮನೆ ತುಂಬ ಜನ ಇದ್ದಾರೆ. ನಮ್ಮ ಮನೇಲಿ ನಾನೊಬ್ಬನೇ ಎಲ್ಲದನ್ನು ನೋಡಬೇಕು. ಈಗ ಇವ್ರ ಕೈ ಬೇರೆ ಪೆಟ್ಟು ಮಾಡ್ಕೊಂಡಿದ್ದಾರೆ. ಇನ್ನು ಆಸ್ಪತ್ರೆ ಖರ್ಚು, ಡಿಸ್ಚಾರ್ಜು, ಮೆಡಿಸಿನ್ ಖರ್ಚು ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ. ಅಪ್ಪ ಅಮ್ಮ ಯಾವಾಗಲೂ ನಿನ್ನ ಜೊತೆನೇ ಇರ್ತಾರೇನಾ? ಸಿಂಚನನ ಕತೆ ಹೇಳು. ಇವಾಗ ಮನೆಗೆ ಹೋಗೋದಕ್ಕೆ ಭಯ ಆಗ್ತಿದೆ. ಹೆದರ್ಕಬೇಡ ಕಣ, ಧೈರ್ಯವಾಗಿರ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನು ಕರ್ಮನೋ. ನಾನು ಸ್ವಲ್ಪ ದಿನ ಹುಚ್ಚ ಆಗ್ತೀನಿ, ಹುಚ್ಚ ಆಸ್ಪತ್ರೆ ಸೇರ್ಕೋತೀನಿ ಅಷ್ಟೇ. ಒಂದು ಕೆಲಸ ಮಾಡು, ನನಗೆ ಒಂದು ಎಕ್ಸ್ಟ್ರಾ ಬೆಡ್ ಬುಕ್ ಮಾಡಿರು. ನಾನು ಅಲ್ಲಿಗೆ ಬರೋ ದಿನ ತುಂಬ ದೂರದಲ್ಲಿ ಇಲ್ಲ ಅನ್ಸುತ್ತೆ. ಬೆಳೆಯೋಣ ಅಂದರೆ ಕಾಲು ಎಳೆಯೋರೇ ಜಾಸ್ತಿ ಕಣ, ತುಳಿಯೋರೇ ಜಾಸ್ತಿ. ಬರಲ್ಲ? ಆಸ್ಪತ್ರೆಗೆ ಹೋದ್ಮೇಲೆ ಫೋನ್ ಮಾಡು, ಏನಾಯ್ತು. ಬೆರಳುಗಳನ್ನ ಮೂವ್ ಮಾಡಿ, ಹಾಗೆ ಬೆರಳುಗಳನ್ನ ಮೂವ್ ಮಾಡಿ. ಡಾಕ್ಟರ್, ಈಗ ಹೇಗಿದ್ದಾರಪ್ಪ? ಏನು ಪ್ರಾಬ್ಲಮ್ ಇಲ್ಲಮ್ಮ. ಡಿಸ್ಚಾರ್ಜ್ ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು.